ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುಕ್ಕಾಣಿ ಯಾರ ಪಾಲಾಗಲಿದೆ ಎಂಬ ಕುತೂಹಲ ಸರ್ಕಾರಿ ನೌಕರರ ವಲಯದಲ್ಲಿ ಮೂಡಿದೆ. ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎ ನಾರಾಯಣಸ್ವಾಮಿ ಮತ್ತು ಖಜಾನೆ ಇಲಾಖೆಯ ಕೆವಿ ಶಂಕರರೆಡ್ಡಿ ಅವರ ನಡುವೆ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ಮೂಡಿದೆ. ಶಂಕರರೆಡ್ಡಿ ಸಂಘದ ಮಾಜಿ ಅಧ್ಯಕ್ಷ ಹರೀಶ್ ಬಣದಿಂದ ಕಣಕ್ಕೆ ಇಳಿಯುತ್ತಿದ್ದಾರೆ. ಸಂಘದ ಚುಕ್ಕಾಣಿ ಹಿಡಿಯಲು ನಾರಾಯಣಸ್ವಾಮಿ ಮತ್ತು ಹರೀಶ್ ಬಣದ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಈ ಹಿಂದಿನ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದ ಎ ನಾರಾಯಣಸ್ವಾಮಿ ಮತ್ತೆ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿದ್ದಾರೆ. ಅಧ್ಯಕ್ಷ ಸ್ಥಾನದ ಮೇಲೆ ಮತ್ತೆ ದೃಷ್ಟಿ ನೆಟ್ಟಿದ್ದ ಹರೀಶ್ ನಿರ್ದೇಶಕರ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರ. ಈಗ ಹರೀಶ್ ತಮ್ಮ ಬಣದ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ದಾರೆ. ಒಟ್ಟು 68 ನಿರ್ದೇಶಕರು ಈ 3 ಸ್ಥಾನಗಳಿಗೆ ಮತದಾನ ಮಾಡಲಿದ್ದು 68 ನಿರ್ದೇಶಕರಲ್ಲಿ 48 ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ. 20 ಸ್ಥಾನಗಳಿಗೆ ಚುನಾವಣೆ ನಡೆದು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. 68 ನಿರ್ದೇಶಕರು ಮತದಾನದ ಹಕ್ಕು ಹೊಂದಿದ್ದಾರೆ. ಈ ನಿರ್ದೇಶಕರ ಮನಸ್ಸು ಮತ್ತು ಮತವನ್ನ ತಮ್ಮತ್ತ ಸೆಳೆಯಬೇಕು ಎಂದು ಎರಡೂ ಬಣಗಳು ನಾನಾ ರೀತಿಯ ತಂತ್ರಗಳ ಮೊರೆ ಹೋಗಿವೆ. ಜಿಲ್ಲಾ ಅಧ್ಯಕ್ಷ ಸ್ಥಾನದ ಸ್ಪರ್ಧಿ ಎ ನಾರಾಯಣಸ್ವಾಮಿ ಅವರ ಬಣದಿಂದ ಖಜಾಂಚಿ ಸ್ಥಾನಕ್ಕೆ ಆರೋಗ್ಯ ಇಲಾಖೆಯ ಅರುಣ್ ಕುಮಾರ್, ಶಿಕ್ಷಣ ಇಲಾಖೆಯ ಅಮರ ನಾರಾಯಣಸ್ವಾಮಿ ಸ್ಪರ್ಧಿಸಿದ್ದಾರೆ. ಹರೀಶ್ ಅವರ ಬಣದಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಖಜಾನೆ ಇಲಾಖೆಯ ಶಂಕರ್ ರೆಡ್ಡಿ, ಖಜಾಂಚಿ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯ ಅಶ್ವತ್ಥ ನಾರಾಯಣ ಮತ್ತು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ತೋಟಗಾರಿಕೆ ಇಲಾಖೆಯ ಜಿಎ ಮಂಜನ್ ಕುಮಾರ್ ಸ್ಪರ್ಧಿಸಿದ್ದಾರೆ. ಹೀಗೆ ಎರಡೂ ಬಣಗಳ ನಡುವೆ ಗೆಲುವಿಗಾಗಿ ಪೈಪೋಟಿ ಜೋರಾಗಿದ್ದು, ಜಾತಿ, ಸ್ನೇಹ, ಸಂಪರ್ಕ, ಇಲಾಖೆ, ಖರ್ಚು, ಅನುಕಂಪ, ಪ್ರಭಾವ, ಒಳ ಏಟು ಹೀಗೆ ನಾನಾ ವಿಚಾರಗಳು ಅಧ್ಯಕ್ಷರ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ. 2019ರ ಜುಲೈ 12ರಂದು ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎ ನಾರಾಯಣಸ್ವಾಮಿ ಮತ್ತು ಆರೋಗ್ಯ ಇಲಾಖೆ ಆಹಾರ ಸುರಕ್ಷತಾ ತಾಲೂಕು ಅಧಿಕಾರಿ ಜಿ ಹರೀಶ್ ನಡುವೆ ಪೈಪೋಟಿ ಇತ್ತ. ಹರೀಶ್ 36 ಮತ ಪಡೆದ್ರೆ ಎ ನಾರಾಯಣಸ್ವಾಮಿ 21 ಮತ ಪಡೆದಿದ್ರ. ಹರೀಶ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರ. ಅಂದು ಖಜಾಂಚಿ ಹುದ್ದೆಗೆ ಸ್ಪರ್ಧಿಸಿದ್ದ ದಿನೇಶ್ ಕುಮಾರ್ 42 ಮತ ಪಡೆದ್ರೆ ಬಾಬಾಜಾನ್ 15 ಮತ ಪಡೆದು ಸೋಲು ಅನುಭವಿಸಿದ್ರ. ರಾಜ್ಯ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೆ 3 ಸ್ಪರ್ಧಿಗಳು ಪೈಪೋಟಿ ನಡೆಸಿದ್ರ. ಆ ಪೈಕಿ ಆರ್ ರಾಜೇಂದ್ರ 37 ಮತಗಳನ್ನ ಪಡೆದು ಆಯ್ಕೆಯಾದರೆ ಎಸ್ಪಿ ರವಿಶಂಕರ್ 8, ಎಂಪಿ ನಜೀರ್ ಹುಸೇನ್ 12 ಮತ ಪಡೆದಿದ್ರ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನ ನೌಕರರ ಮೇಲೆ ಪ್ರಭಾವ ಬೀರುವ ಸ್ಥಾನವಾಗಿದೆ. ಸಮಸ್ಯೆಗಳಿಗೆ ಸ್ಪಂದಿಸುವ, ನೌಕರರ ಪರವಾಗಿ ಹೋರಾಟಗಳನ್ನು ರೂಪಿಸುವ ಪ್ರಮುಖ ಜವಾಬ್ದಾರಿಯು ಇವರದ್ದಾಗಿದೆ. ಡಿಸೆಂಬರ್ 4ರಂದು ಯಾರು ಸಂಘದ ಸಾರಥ್ಯ ವಹಿಸಲಿದ್ದಾರೆ ಎನ್ನುವುದು ಬಹಿರಂಗವಾಗಲಿದೆ. 2024-25ನೇ ಅವಧಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಿಗದಿಯಾಗಿದ್ದು, ಈಗಾಗಲೇ ಸುಮಾರು 48 ನಿರ್ದೇಶಕ ಸ್ಥಾನಗಳಿಗೆ ಅವರೋಧ ಆಯ್ಕೆಯಾಗಿದ್ದು ಮತ್ತು ಇನ್ನು 20 ಸ್ಥಾನಗಳಿಗೆ ಚುನಾವಣೆ ಮೂಲಕ ಎಲ್ಲ ನಿರ್ದೇಶಕ ಬಂಧುಗಳು ಆಯ್ಕೆಯಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 68 ತಾಲೂಕು 5 ತಾಲೂಕುಗಳ ಅಧ್ಯಕ್ಷರು ಸೇರಿ ಕೇಂದ್ರ ಸ್ಥಾನದಲ್ಲಿ 63 ಸ್ಥಾನ ನಿರ್ದೇಶಕರು, ಎಲ್ಲ ತಾಲೂಕು ಅಧ್ಯಕ್ಷರು ಸೇರಿ 68 ಒಟ್ಟು ನಿರ್ದೇಶಕ ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ನಡೆದು ಎಲ್ಲರೂ ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ದಿನಾಂಕ ನಾಳೆ 4/12/2024ರಂದು ಜಿಲ್ಲಾಧ್ಯಕ್ಷರ ಮತ್ತು ಖಜಾಂಚಿ ಸ್ಥಾನದ ಮತ್ತು ರಾಜ್ಯ ಪರಿಷತ್ 3 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 68 ನಿರ್ದೇಶಕರು ಕೂಡ ಮತವನ್ನು ಚಲಾಯಿಸಲಿದ್ದಾರೆ. 68 ನಿರ್ದೇಶಕರು ಕೂಡ ನಮ್ಮ ಪರವಾಗಿದ್ದು ಸಮಾನ ಮನಸ್ಕರ ತಂಡ ಅಂತೇಳಿ ನಾವೆಲ್ಲ ಒಂದು ತಂಡವನ್ನು ಮಾಡಿಕೊಂಡು ಈಗಾಗಲೇ ಜಿಲ್ಲೆಯಲ್ಲಿ ಓಡಾಟವನ್ನು ಮಾಡಿ ನೌಕರರ ಪರವಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ನೌಕರರಿಗೆ ಅನುಕೂಲವಾಗಿರ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಜಿಲ್ಲೆಯ ಸಮಸ್ತ ಪ್ರಜೆಗಳ ಒಂದು ಯೋಗಕ್ಷೇಮವನ್ನು ಮತ್ತು ಅವರ ಕಷ್ಟ ಸುಖಗಳಿಗೆ ನಮ್ಮ ಸರ್ಕಾರಿ ನೌಕರರು ಸ್ಪಂದಿಸುವುದರ ಮುಖೇನ ನಮ್ಮ ಸಮಸ್ಯೆಗಳಿಗೂ ಕೂಡ ರಾಜ್ಯ ಸಂಘ ಮತ್ತು ಬೇರೆ ಬೇರೆ ಸಂಘಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಮಸ್ಯೆ ನಮ್ಮ ಸರ್ಕಾರಿ ನೌಕರರಲ್ಲಿ NPS ನೌಕರರ ಸಮಸ್ಯೆ. ಇದು ಬಹಳ ಅತ್ಯಂತ ತೊಂದರೆಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಇದಾಗಲೇ ಅನೇಕ ಹೋರಾಟಗಳನ್ನು ಕೂಡ ನಮ್ಮ NPS ನೌಕರರ ಸಂಘಟನೆಯನ್ನು ಕಂಡುಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಸರ್ಕಾರದ ಮುಂದಿನ ನಮ್ಮ ರಾಜ್ಯ ಸಂಘದ ಜೊತೆಗೂಡಿ ಸರ್ಕಾರದ ಜೊತೆ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಳ್ತಕ್ಕಂತಹ ಒಂದು ಮೊದಲನೆಯ ಉದ್ದೇಶ ನಮ್ಮ ಸರ್ಕಾರಿ ನೌಕರರ ಸಂಘ ಉದ್ದೇಶವಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.